ಇಲ್ಲಿ ಯಾವುದೋ ಒಂದು ಮೇಲೆ ಪೊಲೀಸರು ರೇಡ್ ಮಾಡ್ತಾರೆ, ರೇಡ್ ಮಾಡಿ ಮಾಡಿದ ಸಂದರ್ಭದಲ್ಲಿ ಹಲವಾರು ಯುವಕರನ್ನ ಅವ್ರು ಕರ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಆದಿತ್ಯ ಅನ್ನುವಂತ ಹುಡುಗ ಕೂಡ ಇರ್ತಾನೆ. ಅವ್ರಿಗೆ ಗಂಜಾ ಸೇವನೆ ಮಾಡಲ್ಲ, ಅದೊಂದು ಕೇಸ್ ಹಾಕಿರ್ತಾರೆ. ಅದಾದ್ಮೇಲೆ ರಿಪೋರ್ಟ್ ನೆಗೆಟಿವ್ ಬರುತ್ತೆ, ವಾಪಸ್ ಕಳಿಸ್ತಾರೆ. ಆದ್ರೆ ಅವ್ನ ಮನೆ ಬಂದು ನೇಣು ಹಾಕ್ತಾರೆ. ಸೊ ಇವಾಗ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದ್ರಲ್ಲಿ ಯೋಚನೆ ಮಾಡಬಹುದು. ಈ ಗಾಂಜಾ ಏನ್ ಮಾಡ್ತೇವೆ ಗೊತ್ತಾ, ಗಾಂಜಾ ಎಸ್ಪೆಷಲಿ 25 ವರ್ಷದ ಕೆಳಗಡೆ ಏನಾದ್ರು ಸೇರಿದ್ರೆ ಇದು ನಮ್ಮ ಬ್ರೈನ್ಗೆ ಎಫೆಕ್ಟ್ ಕೊಡುತ್ತೆ. ಬ್ರೈನ್ ಅಲ್ಲಿ ಯಾವ್ಯಾವ ತೊಂದರೆಗಳಾಗುತ್ತೆ ಅಂದ್ರೆ, ಮೊದಲನೇದು ನಮ್ಮ ಮೆಮರಿ ಪವರ್ ಅಂದ್ರೆ ನಾವು ಈ ನೆನಪುಗಳನ್ನ ಇಟ್ಕೊಳ್ಳೋದು, ಈ ಕೆಪಾಸಿಟಿ ಎಲ್ಲ ಕಡಿಮೆ ಆಗುತ್ತೆ. ಎರಡನೇದು ಕಾಗ್ನಿಷನ್ ಅಂದ್ರೆ ನಮ್ಮ ಮೆದುಳಿನ ಅರಿವು ಅನ್ನೋದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕಡಿಮೆ, ಅದು ಏನ್ ಕೆಪಾಸಿಟಿ ಇರುತ್ತೆ ಅದು ಹೋಗ್ಬಿಡುತ್ತೆ. ಮೂರನೇದು ಏನಾಗುತ್ತೆ, ನಮ್ಮ ದೇಹದ ಸೆನ್ಸರಿ ಅಂಡ್ ಮೋಟಾರ್ ಅಂದ್ರೆ ನಮ್ಮ ದೇಹದಲ್ಲಿ ಕೈಕಾಲು ಅಲಾಡಿಸೋದು ಮತ್ತೆ ಆ ಕೈಕಾಲು ಫೀಲ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾಲ್ಕನೇದಾಗುತ್ತೆ, ನಮ್ಮ ದೇಹದ ಓರಿಯೆಂಟೇಷನ್ ಅಂದ್ರೆ ನಮ್ಮ ಬಿಹೇವಿಯರ್, ನಾವು ಎಚ್ಚರ ಇದೀವ, ಮಲಗಿದೀವ, ಇಲ್ಲ ಅರ್ಧ ನಿದ್ರಲ್ಲಿದೀವ, ಇದು ಸೆನ್ಸೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂಥರ ಕೋಮಾ ಸ್ಟೇಜಿಗೆ ಹೋಗ್ತಾರಲ್ಲ ಆ ತರ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ಗಾಂಜಾ ಸೇವನೆ ಮಾಡೋದ್ರಿಂದ, ಕಂಟಿನ್ಯೂಸ್ ಗಾಂಜಾ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಬುದ್ಧಿಮತ್ತೆ ಅಂದ್ರೆ ಇಂಟೆಲಿಜೆಂಟ್ ಕೋಶನ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಗಾಂಜಾ ಸೇವನೆ ಅನ್ನೋದು ನಿರ್ಬಂಧ ಹೇರಲಾಗಿದೆ. ಪಾಶ್ಚಾತ್ಯ ದೇಶಗಳಲ್ಲಿ ಏನ್ ಮಾಡ್ತಾರೆ, ಫಾರಿನ್ ಕಂಟ್ರೀಸ್ ಎಲ್ಲ ಈ ರೋಗ ಇರೋರಿಗೆ ವೀಡ್ ಸೇವನೆ ಮಾಡೋದು ಅಲಾಗಿದೆ, ಯಾಕಂದ್ರೆ ಪೇನ್ ಕಂಟ್ರೋಲ್ ಆಗುತ್ತೆ ಅಂತ. ಇದನ್ನ ನೀವು ಕದ್ದು ಮುಚ್ಚಿ ಏನಾದ್ರು ಸೇವನೆ ಮಾಡ್ತಿದ್ರೆ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಡೇಂಜರ್. 25 ವರ್ಷದ ತನಕ ಏನಾಗುತ್ತೆ, ಮೆದುಳು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವೇನಾದ್ರೂ ಈ ತರ ಎಲ್ಲ ಸೇವನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬುದ್ಧಿಮತ್ತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಗಾಂಜಾ ಸೇವನೆಯನ್ನ ಇವಾಗಲೇ ಬಂದ್ ಮಾಡಿ. ಧನ್ಯವಾದ.